ಬೋರ್ಡ್ನೇ ತೋರಿಸಲಿಲ್ಲ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ. ಇದು ಯಾವ್ದೋ ಪಪ್ಪ ಇದೆ ಹೆಸರೇನೋ ಬೀಯಿಂದ ಬರುತ್ತೆ. ಇಷ್ಟು ಉದ್ದ ಐತಿ ಜ್ಯೂಸ್. ಈ ಪಿಕಾಕು ಅಯ್ಯೋ ಇವ್ರದ್ದು ಲೆಮನ್ ಜ್ಯೂಸ್ ಹೇಳಲ್ಲ ಐತಿ. ಪಕ್ಷಿನೇ ಇಲ್ಲ. ಹಾಂ ಇಲ್ಲಿ ಇದು ನಮ್ಮನೇಲೇ ಇತ್ತು ಈಗಿಲ್ಲ. ಈಗ ಪಿಕಾಕ್ ಇದೇನಿದು? ಹೆಸರು ಅಲ್ಲ ಹಾಕೋರು. ಸಫಾರಿನೂ ಇದೆ ಇಲ್ಲಿ. ಸಫಾರಿ ಟಿಕೆಟ್ ತಗೊಂಡಿದ್ದೀವಿ. ಅದು ಬಿಟ್ಟರೆ ಇದು ಯಾವುದಿದು? ಇಲ್ಲಿ ಇನ್ನೊಂದು ಪಿಕಾಕ್ ಇದೆ. ಇಲ್ಲಿ ಮೂರು ಇದೆ. ಎರಡು ಹೆಣ್ಣು, ಇದೊಂದು ಗಂಡು. ಇಲ್ಲಿ ಅಲ್ಲಿ ಕೂತಿ ಕಾರ್ನರ್ ಇದ್ರಲ್ಲಿ ಝೂಮ್ ಮಾಡೋಕ್ಕಾಗಲ್ಲ. ಅದೇ ಪ್ರಾಬ್ಲಮ್ ಆ್ಯಕ್ಷನ್ ಕ್ಯಾಮ್ರಾಗಳಲ್ಲೆಲ್ಲ. ಸಾರಿಕಾ ಹಂದಿ ಮೊಟ್ಟೆ ಇಡುತ್ತಾ ಮರಿ ಹಾಕುತ್ತಾ? ಏನು ಮಾಡುತ್ತೆ? ಮರಿ ಇಡುತ್ತಾ? ಈ ಅವತ್ತು ರೆಕಾರ್ಡ್ ಮಾಡ್ಕೋಬೇಕಿತ್ತು. ನಾನು ಎದ್ದಿದ್ದೆ. ಅಪ್ಪ ಕೋವಿಡ್ ಆಗ್ಬಿಟ್ಟು ಮಾತಾಡೋಕ್ಕಾಗ್ತಿಲ್ಲ. ಏನಿಲ್ಲ ನನಗೆ. ಅಪ್ಪ ಹಿಂಗೆ ಬಿಡ್ಲ ಮುಂದಕ್ಕೆ ಕಡ್ಡಿ ಹಾಕಿ. ಅಯ್ಯೋ ಅಲ್ಲಿ ಏನೋ ಎಷ್ಟೊಂದಿದೆ. A few moments later. Okay. ಮುಂದೆ ಹೋಗಿ ಗಾಡಿ ಮುಂದೆ ಹೋಗಿ. ಹೊಲ್ಡೆ ಟೈಗರ್ ಸಫಾರಿ ಅಷ್ಟೇ. 3 ಟೈಗರ್. ಇಷ್ಟೊಂದು ಜನ ಬಂದಿದ್ರು. ಯಪ್ಪ ಓ ಈಗ ಇನ್ನೊಂದು ಟ್ರಿಪ್ ಹೋಗ್ತಾರಂತ. ಇನ್ನೇನು ಅಷ್ಟೇ. ಇನ್ನೇನು ಟೈಗರ್ ನೋಡ್ಕೊಂಡ್ ಬಂದಿದ್ದ ಮುಗೀತಷ್ಟೇ. ಇನ್ನು ಅದೆಲ್ಲ ಬಿರಿಯಾನಿ ಕೊಡಿಸ್ತೀನಿ ಅಂದರು ನಮ್ಮಪ್ಪ. ಸೊ ಬಿರಿಯಾನಿ ತಿನ್ನಕ್ಕೆ ಹೋಗೋಣ. ನೋಡೋಣ ಅದು ಯಾವ ಬಿರಿಯಾನಿ ಚೆನ್ನಾಗಿದೆ ಅಂತಂತ ಇರ್ತಾರೆ ಅವಾಗ. ಅಪ್ಪ ಫುಲ್ ಬಿಸಿ ನೋಡಿ. ಅಲ್ಲಿ ಕಾಲೇಜ್ ಹೆಂಗೆ ಮಾತಾಡ್ತಿದ್ದಾರೆ. ಮುಂದೆ ಬೋರ್ಡ್ ತೋರಿಸಿಲ್ಲ ಅಂತಿದ್ದಲ್ಲ ನೋಡಿ, ಇದೆ ಬೋರ್ಡು. ಸ್ಟ್ಯಾಚು ಮಾತ್ರ ಅಲ್ಟಿಮೇಟ್ ಆಗಿದೆ. ಅದು ಸ್ಟ್ಯಾಚು ನಮ್ಮ ಕಾರ್ ಹೆಂಗೆ ಬರ್ತಿದೆ. ವಾ ಏನೇ ಅಂದರೂ ನಮ್ಮ ಕಾರ್ ಬ್ಯೂಟಿ ಅಂದರೆ ಬ್ಯೂಟಿ ಗುರು. 1 hour later. ಈಗ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಜೈನ್ ಟೆಂಪಲ್ ಹತ್ರ ಬಂದಿದ್ದೀವಿ. ಜೈನ್ ಟೆಂಪಲ್ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಇದೇನಾ ಟೆಂಪಲು? ಹಾಂ ಪುರಾತನ ಕಾಲದ ಟೆಂಪಲ್ ಇದು. ತುಂಬ ಹಿಸ್ಟಾರಿಕಲ್ ಟೆಂಪಲ್ ಇದು. ಏನೋ ಫಂಕ್ಷನ್ ಇದೆ ಅಂತೆ. ಇವಾಗಲ್ಲ, ಅವಾಗಂತೂ ನಾ ಕೇಟ್ ಗೊತ್ತಿಲ್ಲ. ಎಲ್ಲ ಬಲ್ಬ್ ಗೀಪೆಲ್ಲ ಹಾಕ್ಕೊಂಡು ರೆಡಿ ಮಾಡ್ತಿದ್ದಾರೆಲ್ಲ. ಇದೇನು ಇದು ಟೆಂಪಲ್ಲೇನಾ?
ಇಲ್ಲಿ ಶೂ ಬಿಚ್ಚಬೇಕಾ? ಕದಗಳು ನೋಡಿದ್ರೆ ಗೊತ್ತಾಗುತ್ತೆ. ಇದು ಎಷ್ಟು ವರ್ಷದ ಪಕ್ಕ ಇದು? ಶೂ ಬಿಚ್ಚ ಕತ್ಲೆ ಇದೆ. ಸೀರಿಯಸ್ ಇಲ್ಲಿ ಏನಿದೆ ಅಂತ ನಂಗೆ ಗೊತ್ತಿಲ್ಲ. ನನ್ನ ದೇವ್ರ ಹಣೆ ಕಾಣ್ತಾ ಇಲ್ಲ. ಕ್ಯಾಮ್ರಾ ಕಣ್ಣಿಗೆ ಅದು ಹೆಂಗೆ ಕಾಣ್ತಿದೆಯೋ ನನಗೂ ಗೊತ್ತಿಲ್ಲ. ಲೆಟರ್ಸ್ ಏನೇನು ಬರ್ತಿರಲ್ಲ ಏನು ಕಾಣ್ತಿಲ್ಲ ನನಗೆ. ಇಲ್ಲೇನೋ ಇಟ್ಟಿದ್ದಾರೆ. ಕೋಲ ಮಧ್ಯದಲ್ಲಿ ಅಣ್ಣ ತಂಗಿ ಫೋಟೋ ತೆಗ್ದ. ಇವಾಗ ತಂಗಿ ಅಣ್ಣನ ಫೋಟೋ ತೆಗಿತಾವ. ಆ್ಯಕ್ಚುಲಿ ಚೆನ್ನಾಗಿತ್ತು. ಗ್ರೀನರಿ ಒಂಥರ ವಿಂಟೇಜ್ ವೈಟ್ ಥರ ಇತ್ತು, ಚೆನ್ನಾಗಿತ್ತು. ಇದ್ರೊಳಗೆ ಹೋಗ್ಬೇಕಾ ಈಗ? ಹಾಂ, ಇದ್ರೊಳಗೆ ಹೋಗ್ಬೇಕಾ? ಹಿಂಗೆ ಇದ್ರೊಳಗೆ ಹೋಗ್ಬೇಕು. ಯಾರು ಕಾಲೇಜವರೆಲ್ಲ ಬಂದವ್ರಿ. ಕ್ಯಾಂಪ್ ಯಾಕೆ ಕ್ಯಾಮ್ರಾ ಅಲ್ಲಾಡ್ತಿದೆ? ಅಮೌಂಟ್ ಕಟ್ಟಿಗೆ ಹಾಕಿಲ್ಲ. ಅಮೌಂಟ್ ಲೂಸ್ ಮಾಡ್ಬಿಟ್ಟಿದ್ದೀನಿ. ಪುನಃ ಶೂ ಬಿಚ್ಚಬೇಕು ನಾನು. ದೇವಸ್ಥಾನದಲ್ಲಿ ವಿಡಿಯೋ ಎಲ್ಲ ವಿಜುವಲ್ ಹೋಗುತ್ತಿಲ್ಲ, ಮಾಡ್ತೀನಿ ಅನ್ನೋದು. ಏನೋ ಇದೆ. ಒಳಗೆ ಹೋಗ್ಬೇಕಾ? ಏನು ಕಾಣ್ತಾನೆ ಇಲ್ಲ. ಹಾಂ, ಈಗ ಕಾಣ್ತಿದೆ. ಹೋಗ್ಬೋದ ಒಳಗೆ? ಎಲ್ಲಿ ವಿಡಿಯೋ ಮಾಡೋಂಗಿಲ್ಲ. ನಮ್ಮ ಕಾರ್ನ ನಿಲ್ಲಿಸ್ಬಿಟ್ಟು ಇದೇನು ಪಪ್ಪ ಇದು? ಸ್ವಾಮಿ ವಿವೇಕಾನಂದ ಟೆಂಪಲ್. ಚೆನ್ನಾಗಿ ಮೇಂಟೈನ್ ಮಾಡೋರೆ. ಗಲೀಜು ಏನೂ ಇಲ್ಲ, ಕ್ಲೀನಾಗಿದೆ ಎಲ್ಲ ಕಡೆ. ನೋಡಿ ತೋರಿಸ್ದೆ, ಚೆನ್ನಾಗಿದೆ. ಫುಟ್ವೇರ್ ಸ್ಟ್ಯಾಂಡ್ ನೋಡಿದೆ, ಥರ ಡಿಫ್ರೆಂಟ್ ಆಗೈತಿ ಇವತ್ತು ಮರ.
ರಾತ್ರಿ ಹೊತ್ತು ಅಷ್ಟೇ ಭಯಂಕರವಾಗಿರುತ್ತೆ. ಬರೀ 9 ದಿವಸ ಇದ್ದಿದ್ದಕ್ಕೆ ಈ ರೇಂಜಿಗಿದೆ. 9 ದಿವಸ ಇದ್ರೆ 9 ವರ್ಷ ಇದ್ರ 9 ದಿವಸ ಬರೀ 9 ದಿವಸ ಇರೋದಕ್ಕೆ. ಚಪ್ಪಲಿಗೆಲ್ಲ ಬಿಡೋದು. ನಮ್ಮ ಶಿವ ಬಿಡ ಕಾಸ್ಟ್ಲಿ ಬ್ರ್ಯಾಂಡೆಡ್ ಅದಕ್ಕೆ. ಏನಿದು ಕಮಲ ಓ ಏನಂತಾನೆ ಲೋಟಸ್ಸಾ? ಲೋಟಸ್ ತಾನೆ, ಲೋಟಸ್ 9 ದಿವಸ ಇದ್ದಿದ್ದಕ್ಕೆ ಏನೋ ಎಷ್ಟೆಲ್ಲ ಜಾನೆ ಅವ್ರ ಮೆಮೊರಿಗೋಸ್ಕರ ಮಾಡಿದ್ದಾರೆ. ಎಲ್ಲಿದ್ರಂತೆ? ಅನ್ಸುತ್ತೆ ನೋಡೋಣ. ಇಲ್ಲಿದ್ರೆ ಇಲ್ಲಿದೆ ಇಲ್ಲಿ ಮೇಲಿದ್ರೆ ಗೊತ್ತಿಲ್ಲ ನಮಗೂ. ಅವರಿಬ್ರೇನು ಆಕಳು ಹೋಯ್ತವ್ರೆ. ಫಿಲ್ ದ ಬ್ರೈನ್ ವಿತ್ ಹೈ ಥಾಟ್ಸ್, ಹೈಯರ್ ಐಡಿಯಾಸ್ ಪ್ಲೇಸ್ ದೆಮ್ ಡೇ ಆ್ಯಂಡ್ ನೈಟ್ ಬಿಫೋರ್ ಯು ಆ್ಯಂಡ್ ಔಟ್ ಆಫ್ ದಟ್ ವಿಲ್ ಕಮ್ ಗ್ರೇಟ್ ವರ್ಕ್. ಏನೇನೋ ಬರೆದಿದ್ದಾರೆ. ಏನಿದೆ ಇಲ್ಲಿ? ಏನೋ ಹಾಲ್ ಅನ್ಸುತ್ತಿದ್ದು. ಸ್ವಾಮಿ ವಿವೇಕಾನಂದ ಬರೆದಿರುತ್ತೆ. ಹೋಗಂಗಿಲ್ವಾ? ಹಾಂ ಓಕೆ. ಸೊ ಹೊರಗಡೆ ರೆಕಾರ್ಡ್ ಮಾಡೋಕ್ಕೆ ಬಿಡಲಿಲ್ಲ. ಸೊ ಈಗ ಬೆಳಗಾವಿ ಮತ್ತು ಒಳಗೆ ಸಿಟಿ ಒಳಗಿದ್ದೀವಿ. ಕರೀಮ್ಸ್ ಕಿಚನ್ ಅಂತ ಒಂದಿದೆ ಇಲ್ಲಿ. ಬಿರಿಯಾನಿ ಫೇಮಸ್ ಅಂತಿದ್ರು ನಮ್ಮಪ್ಪ. ಬಿರಿಯಾನಿ ಫೇಮಸ್ ಅಂತಿದ್ರು. ಸೊ ಅದಕ್ಕೆ ಬಂದಿದ್ದೀವಿ. ಬನ್ನಿ, ನಾನು ಊಟ ಟೀ ಕುತ್ಕೊಂಡು ಎಲ್ಲಿದ್ದಾರೋ ಗೊತ್ತಿಲ್ಲ. ಇದು ಆಗ ತಿರ್ಗಾ ವಾಪಸ್ ರಾಮನಗರಕ್ಕೆ. ಕಾರ್ನ ಸೇಮ್ ಅದೇ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಇದ್ದೀವಿ. ಕಾರ್ ತರ್ತೀವಿ. रेगुलर गाड़ी है ले रहे हो? हाँ सर आज भी वही बोल रहे हैं